ಗುಂಡಪ್ಪನವರು ಆಗಿನ ಕಾಲದಲ್ಲಿ ಈ ಫೇಮ್ ಬಗ್ಗೆ ಎಲ್ಲ ಬರೆದಿದ್ದಾರೆ. ಆದರೆ ಈ ಕಗ್ಗ ಆಗಿನ ಕಾಲಕ್ಕಿಂತನೂ ಈಗ ಇನ್ನೂ ಹೆಚ್ಚು ಪ್ರಸ್ತುತ ಅಂತ ನಂಗೆ ಅನಿಸ್ತಾ ಇದೆ. ಏನಂತ ನೋಡೋಣ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನ್ನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಇತ್ತೀಚೆಗೆ ಮನುಷ್ಯನ ಜೀವನದಲ್ಲಿ ಸಕ್ಸಸ್ ಅನ್ನು ಹೇಗೆ ಗುರುತಿಸ್ತಾರಂದ್ರೆ ಫೇಮ್. ಒಂದು ಪ್ರಸಿದ್ಧಿಯಾಗಿದ್ದಾನ ಒಂದು ಸಕ್ಸಸ್ಫುಲ್ ವ್ಯಕ್ತಿ ಅಂತ. ಆದರೆ ನಿಜವಾಗ್ಲೂ ಸಕ್ಸಸ್ಫುಲ್ ಅನ್ನೋದು, ಯಶಸ್ಸು ಅನ್ನೋದು ಫೇಮಲ್ಲಿ ಇದೆಯಾ? ಇದನ್ನು ಯೋಚನೆ ಮಾಡಬೇಕು. ಗುಂಡಪ್ಪನವ್ರು ಕೂಡ ಅದನ್ನೇ ಹೇಳ್ತಾರೆ. ಈ ಪ್ರಸಿದ್ಧಿ ಪಡೆಯೋಕ್ಕೋಸ್ಕರ, ಫೇಮನ್ನು ಪಡ್ಕೊಳ್ಳೋಕ್ಕೋಸ್ಕರ ಮನುಷ್ಯ ಏನೇನೆಲ್ಲ ಮಾಡ್ತಾನೆ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಪ್ರಸಿದ್ಧಿ ಬೇಕಷ್ಟೆ. ಆ ಹಂತಕ್ಕೆ ಇಳಿದ್ಬಿಟ್ಟಿದ್ದಾನೆ ಮನುಷ್ಯ. ಇಷ್ಟೆಲ್ಲ ಮಾಡ್ತೀಯಲ್ಲಪ್ಪ, ಪ್ರಸಿದ್ಧಿ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀಯಲ್ಲ, ಹೋರಾಡ್ತೀಯಲ್ಲ, ಒದ್ದಾಡ್ತೀಯಲ್ಲ, ಇದೆಲ್ಲ ಮಾಡ್ತೀಯಲ್ಲ, ಇದರಿಂದ ಜಗತ್ತು ಏನು ಉದ್ಧಾರ ಆಯಿತು? ಈ ರೀತಿ ಕೇಳ್ತೀರ ಪ್ರಶ್ನೆ. ಜಗತ್ತು ಉದ್ಧಾರ ಆಗೋದು ಸಾಯ್ಲಿ, ನೀನೆಷ್ಟು ಉದ್ಧಾರ ಆದೆ? ಈ ರೀತಿ ಕೇಳ್ತೀರ. ನಮ್ಮ ಆತ್ಮೋದ್ಧಾರ ಏನಾಗ್ತಾ ಇದೆ? ಈ ಪ್ರಶ್ನೆ ನಾವೆಲ್ಲ ಹಾಕ್ಕೊಳ್ಬೇಕಲ್ವಾ? ಅದರಿಂದ ಯಶಸ್ಸು ಫೇಮ್ನಿಂದ ಅಥವಾ ಪ್ರಸಿದ್ಧಿಯಿಂದ ಅಳಿಬೇಕಾದ ಅಂದರೆ ಒಂದು ಮಾಪನವೇ ಅಲ್ಲ ಅಂತ ಅನ್ಸುತ್ತೆ. ಅದರಿಂದ ಫೇಮ್ ಮುಖ್ಯ ಅಲ್ಲ, ನಮ್ಮ ಆತ್ಮೋದ್ಧಾರ ಎಷ್ಟಾಗ್ತಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ನಮಸ್ಕಾರಗಳು.